ನಮಸ್ಕಾರ, ಹೇಗಿದ್ದೀರಿ? ಇವತ್ತು ಅತ್ಯಂತ ವಿಶೇಷವಾದ ಸಂದರ್ಶನ. ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಘನತೆವೆತ್ತ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರಿದ್ದಾರೆ. ಅವರು ಈ ಪ್ರಚಾರದ ಭರಾಟೆಯಲ್ಲೂ ಕೂಡ ನಮಗಾಗಿ ಸಮಯವನ್ನು ಮೀಸಲಿರಿಸಿದ್ದಾರೆ. ಅವರ ಜೊತೆಗೆ ಹೋಗ್ತಾನೆ ಒಂದು ಟ್ರಾವೆಲ್ ಶೋ ರೀತಿಯಲ್ಲಿ ಅವರನ್ನು ಹಲವು ಪ್ರಶ್ನೆಗಳನ್ನು ಕೇಳೋ ಪ್ರಯತ್ನ ಬಹಳ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಸರ್, ಬಹಳ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಫೈನ್ ಸರ್, ಒಂದು ಸ್ಮಾಲ್ ಅಬ್ಸರ್ವೇಷನ್, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಕಳೆದ ಸಲ ಇದೇ ತಿಂಗಳು, ಕಳೆದ ವರ್ಷ ವಿಧಾನಸಭೆ ಚುನಾವಣೆಯ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿತ್ತು. ಆಮೇಲೆ ನೀವು ಭಾಳ ಸ್ಪಷ್ಟವಾಗಿ ಹೇಳಿದ್ರಿ ಸರ್, 136 ಸೀಟ್ಗಳು ಬಂದೇ ಬರುತ್ತೆ ಅಂತ ಹೇಳಿದ್ರಿ. ಆಮೇಲೆ ಹಲವು ರಣತಂತ್ರಗಳ ಮೂಲಕ ನೀವು BJPನ ಕಟ್ ಕೂಡ ಹಾಕಿದ್ರಿ. ACM ಆಗಿರ್ಬೋದು, 40% ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಮೊಹೋಲೆ ಒಂಥರ, ಆ ವೈಬ್ರೇಷನ್ನೇ ಒಂಥರ ಅದ್ಭುತ. ಈ ಸಲ ಅದೇ ಏಪ್ರಿಲ್ ತಿಂಗಳಲ್ಲಿ ನಾವಿದ್ದೇವೆ. ಇವಾಗ ಹೇಗಿದೆ ಕರ್ನಾಟಕ ರಾಜ್ಯದಲ್ಲಿ MP ಚುನಾವಣೆಯಲ್ಲಿ ಅಂತ ನಮಗನ್ಸುತ್ತೆ? ನೋಡಿ, ಒಂದು ಯಾವುದೇ ಪಾರ್ಟಿಗೆ, ಇಲ್ಲ BJP ಇರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಚುನಾವಣಾ ಸಂದರ್ಭದಲ್ಲಿ ನಮಗೆ ಜನರುಗಳ ಬಗ್ಗೆ ವಿಶ್ವಾಸ, ಪ್ರಜೆಗಳೇ ಅವರು ನಮ್ಮ ದೇವರುಗಳು ಅಂತ ನಾವೆಲ್ಲ ಹೊರಟಿದ್ದೀವಿ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲಿ ಎಂಥ ಪರಿಸ್ಥಿತಿ ಇದ್ದೀವಿ ಅಂತಂದರೆ, 2023ಕ್ಕಿಂತ 2024ರಲ್ಲಿ ದೊಡ್ಡ ಆತ್ಮವಿಶ್ವಾಸ ನಮಗೆ ಮೂಡಿದೆ. ಮೋರ್ ಸ್ಟ್ರೆಂತ್, ಮೋರ್ ವೈಬ್ರೆಂಟ್, ಮೋರ್ ಸ್ಟ್ರಾಂಗ್, ಮೋರ್ ಕಮಿಟೆಡ್. ಸೊ ಮೂಡಿದೆ. ಯಾಕೆ ಅಂದರೆ ನಾವು 2023 ನಮ್ಮ ದಿಕ್ಕನ್ನು ತೋರಿಸಿ ನಾವು ಈ ದಿಕ್ಕಿನಲ್ಲಿ ನಡಿತೀವಿ ಅಂತ ಹೇಳಿ ಈ ಚುನಾವಣೆಯನ್ನು ನಡೆದು, ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ ರೀತಿ ಜನ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಪಾರ್ಟಿಗೆ, ಹಂಗೆ ಈ ರಾಜ್ಯದಲ್ಲಿ ಒಂದು ಸ್ವಾತಂತ್ರ್ಯ ಸಿಗಬೇಕು, ದುರಾಡಳಿತ ಹೋಗಬೇಕು ಅಂತೇಳಿ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿ ಸ್ವಾತಂತ್ರ್ಯ ಬಂತು, ಪ್ರಜಾಪ್ರಭುತ್ವ ಬಂತು. ಅದಾದ ಮೇಲೆ ಏನು ಮಾಡ್ತು ಅನ್ನೋದು ಮುಖ್ಯ. ಹಂಗೆ ನಮ್ಮ ಸರ್ಕಾರ, ನಾನು, ಸಿದ್ದರಾಮಯ್ಯನವರು ಮತ್ತು ಜನ, ನಾವು ನಮ್ಮ ಪಾರ್ಟಿಯವರು ಏನು ಮಾತು ಕೊಟ್ಟಿತ್ತೋ ಆ ಮಾತನ್ನು ಉಳಿಸ್ಕೊಂಡು ಆ ಕಾನ್ಫಿಡೆನ್ಸ್ನಿಂದ ಇವತ್ತು ನಾವು ಅವ್ರ ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಮೇಲೆ BJPಯವರಿಗೆ ನಮ್ಮ ಮೇಲೆ ಏನು ಹೇಳಕ್ಕಿದೆ? BJPಯವ್ರು ಯಾರೋ ಕ್ಯಾಂಡಿಡೇಟ್ಗಳಿಗೆ ಓಟ್ ಕೇಳ್ತಾ ಇಲ್ಲ. ಅವ್ರ ಕ್ಯಾಂಡಿಡೇಟ್ ನನಗೆ ಓಟ್ ಹಾಕಿ ಅಂತ ಒಬ್ಬನು ಕೇಳ್ತಾ ಇಲ್ಲ. ಮೋದಿಯವರೇ ಕ್ಯಾಂಡಿಡೇಟ್ಗಳಿಗೆ ಹಾಕಿ ಅಂತ ಓಟ್ ಹಾಕಿದ್ರು. ಯಾಕೆಂದರೆ ಮೋದಿಯವರು ಕೂಡ ತನ್ನ ವರ್ಚಸ್ ಕಡಿಮೆ ಆಗ್ತಾ ಇದೆ ಅಂತೇಳಿ ಕ್ಯಾಂಡಿಡೇಟ್ ಹೆಸರನ್ನ ತೆಗೆದುಕೊಂಡದ್ದು ನಾನು ಮೊದಲನೇ ಬಾರಿಗೆ ಆ ಶಿವಮೊಗ್ಗದಲ್ಲಿ ನಾನು ನೋಡಿದ್ದೇನೆ. ಸೊ ಆಮೇಲೆ ಕ್ಯಾಂಡಿಡೇಟ್ಗಳು ನನಗೆ ಓಟ್ ಕೊಡಿ ಅಂತ ಕೇಳ್ತಾರ, ಮೋದಿ ಕೈ ಬಲಪಡಿಸಿ, ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾವ್ರೆ. 10 ಜನನೋ 14 ಜನನೋ ಕ್ಯಾಂಡಿಡೇಟ್ಗಳನ್ನ ಚೇಂಜ್ ಮಾಡಿದ್ರಲ್ಲ BJPಯವರು. ಅದರಲ್ಲಿ ಡಿಫೀಟ್ ಆಗೋಯ್ತಲ್ಲ. ದಿ ಚೇಂಜ್ ಆಫ್ ದಿ ಕ್ಯಾಂಡಿಡೇಟ್ಗಳನ್ನು ಬದಲಾವಣೆ ಮಾಡಲಾಗಿ ಅವರು ಸೋಲನ್ನು ಆಗಲೇ ಒಪ್ಕೊಂಡಿದ್ದಾರೆ. ಈ ಕ್ಯಾಂಡಿಡೇಟ್ ಸೆಲೆಕ್ಷನ್ ತಗೊಳ್ಳಿ ಸರ್. ಕಾಂಗ್ರೆಸ್ನಲ್ಲಿ ಔಟ್ ಆಫ್ 28 ಕಾನ್ಸ್ಟಿಟ್ಯೂನ್ಸೀಸು ಸರಿಸುಮಾರು 11 ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಮಂತ್ರಿಗಳ ಮಕ್ಕಳು, ಬಹಳ ಮುಖ್ಯವಾಗಿ ಮಂತ್ರಿಗಳನ್ನು ಕೇಳಿದರೆ ಮಂತ್ರಿಗಳ ಮಕ್ಕಳು, ಅವರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಕಾಂಗ್ರೆಸ್ನಲ್ಲಿ ನಡೀತು. ಆ ಜಾಗದಲ್ಲಿ ಒತ್ತಾಯ ಮಾತ್ರ ಇತ್ತ, ಒತ್ತಡವಿತ್ತ, ಅಥವಾ ಅದು ಪಾರ್ಟಿಯ ಡಿಸಿಷನ್ ಹೌದು ನಿಜವಾ, ಅಥವಾ ಅಲ್ಲಿ ನಮಗೆ ಅಭ್ಯರ್ಥಿಗಳ ಕೊರತೆ ಇತ್ತ? ನೋಡಿ, ಎಕ್ಸೆಪ್ಟ್ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ಗೇನು ಇಷ್ಟ ಆಗಿರಲಿಲ್ಲ. ನಾವೇ ರಿಕ್ವೆಸ್ಟ್ ಮಾಡಿದ್ವು, ಯಾಕೆಂದರೆ ಹಿಂದೆ ಸತೀಶ್ಗೆ ರಿಕ್ವೆಸ್ಟ್ ಮಾಡಿತ್ತು. ಸೊ ನಾವು ಸತೀಶ್ನ ಎಲೆಕ್ಷನ್ ನಿಲ್ಸಕ್ಕೆ ಇಷ್ಟ ಇಲ್ಲ. ಅದೊಂದು ಕೇಸು ನಾವೇ ಸತೀಶ್ ಮೇಲೆ, ಅವ್ರ ಮೇಲೆ ಒತ್ತಡ ಹಾಕಿದ್ವು. ಅದು ಬಿಟ್ಟರೆ ಎಲ್ಲ ಕ್ಯಾಂಡಿಡೇಟ್ಸು ಏನು ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ನಿಂತಿರಲ್ಲ, ಅವರೆಲ್ಲ ಪಬ್ಲಿಕ್ ಸರ್ವಿಸಲ್ಲಿದ್ದರು. ಆ ಕ್ಷೇತ್ರದಲ್ಲಿ ಕಾರ್ಯಕರ್ತರುಗಳಾಗಿ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕಲ್ಲ, ನಮಗೆ ನಂಬರ್ಸ್ ಬೇಕು, ಸ್ಟ್ರೆಂತ್ ಬೇಕು, ಅದಕ್ಕೆ ವಿ ಫಿಕ್ಸ್. ಇದರ ಜೊತೆಗೆ ನೀವೊಂದು ಮಾತು ಹೇಳಿದ್ರಿ, ಹೊಸ ಮುಖಗಳಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ, ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಆ ಥರದ್ದು ಕೂಡ ಒಂದು ಚರ್ಚೆ ಆಗಿತ್ತು. ತಾವೇ ಬಹಳಷ್ಟು ಸಲ ಅದ್ರ ಬಗ್ಗೆ ಮಾತಾಡಿದ್ರಿ. ಈಗ ನಾವೆಲ್ಲ ಓಲ್ಡ್ ಆಗ್ಬಿಟ್ಟು ಹೊಸ ಜನರೇಷನ್ ಬರಬೇಕು. ನಮ್ಮ ಜನರೇಷನ್ಗೂ ಈಗೂ ಭಾಳ ವ್ಯತ್ಯಾಸ. ಓಲ್ಡ್ ಅನ್ಸ್ಲಿಕ್ಕಿಲ್ಲ, ವೆರಿ ಸೀಸನ್ಡ್ ಅನಿಸ್ತೀರಿ. ಹಂಗಿಲ್ಲ,
ಓಲ್ಡ್ ಅಲ್ಲ, ಯು ಆರ್ ವೆರಿ ಸೀಸನ್ಡ್. ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೀನಿ. ಸೀನಿಯರ್ ಸಿಟಿಸನ್ ಆಗಿಲ್ಲ ತಾವು, ಸೀಸನ್ಡ್ ಪಾಲಿಟಿಷಿಯನ್ ಆಗಿದ್ದೀರಿ ಮತ್ತು ಇನ್ನಿತರರಿಗೆ ಮಾರ್ಗದರ್ಶಕರಾಗಿದ್ದೀರಿ, ಇನ್ನಿತರನ್ನ ಗೈಡ್ ಮಾಡ್ತೀರಿ. ಯು ಆರ್ ದಿ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ದಿಸ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು AICC ಪ್ರೆಸಿಡೆಂಟ್ರಾಗಿದ್ದಾರೆ. ಅವರು ಕಲಬುರಗಿಯಲ್ಲಿ ನಿಂತಿದ್ದಿದ್ರೆ ಇನ್ನೂ ಒಂಚೂರು ಕಳೆಗಟ್ಟೋದು ಅಂತ ನಾವೇನು ಕರಿತೀವಿ, ವೈಬ್ರೆನ್ಸಿ ಅಂತ ನಾವೇನು ಕರಿತೀವಿ, ಅದು ಸಂಪೂರ್ಣ ಬದಲಾಗಿ ಬಿಡಬಹುದಾಗಿತ್ತು. ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ, ರಾಜ್ಯಸಭೆಯಲ್ಲಿ ಭಾಳ ಎಫೆಕ್ಟಿವ್ ಆಗಿ ನಡೆಸ್ತಾ ಇದ್ದಾರೆ. ಇಡೀ ದೇಶ ಪ್ರಚಾರ ಮಾಡಬೇಕು. ರಾಧಾಕೃಷ್ಣರವರು ಬ್ಯಾಕ್ ಡೋರಲ್ಲಿ ಪ್ರತಿಯೊಂದು ಕೆಲಸನೂ ಅವ್ರ ಕೆಲಸ ಕ್ಷೇತ್ರದಲ್ಲಿ ಅವರು ಮಾಡ್ತಾಯಿದ್ರು. ನಾನು ನಮ್ಮ ಜನದಾರ್ ಪೂಜಾರಿ ಅವರು 20 ವರ್ಷದಿಂದನೇ ರಾಧಾಕೃಷ್ಣನ ನಾವು ನಮ್ಮ ಅರ್ಬನ್ ಇದಕ್ಕೆ ಬೀದರ್ ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿದ್ದು. ಈಗ ಆತ ಒಪ್ಕೊಂಡಿದ್ದಾರೆ. ಸೊ ಒಳ್ಳೆ ಕ್ಯಾಂಡಿಡೇಟು, ನೋ ಕಾಂಟ್ರವರ್ಷಿಯಲ್ ಪರ್ಸನ್. ಸೊ ಆ ದೃಷ್ಟಿಯಿಂದ ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ಜನ ಖರ್ಗೆ ಸಾಹೇಬರು ಈ ಕಾಂಟ್ ಬಿ ಅವೈಲಬಲ್ ಫಾರ್ ಎಲ್ಲರ ಸಮಸ್ಯೆಗೂ ಆಗಕ್ಕಾಗಲ್ಲ. ಜನರ ಎಕ್ಸ್ಪೆಕ್ಟೇಷನ್ ಆಗಿದೆ. ಆಮೇಲೆ ಖರ್ಗೆ ಅವ್ರು ಮಾಡಿರೋಂಥ ಫುಡ್ ಪ್ರಿಂಟ್ ಇದೆಯಲ್ಲ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ರಾಜಕಾರಣಿನೂ ಮಾಡಿಲ್ಲ. ಐ ಆಮ್ ಟೆಲಿಂಗ್ ಯು, ಯಾವ ರಾಜಕಾರಣಿನೂ ಅವರು ಏನು ಒಂದು ಅಮೆಂಡ್ಮೆಂಟ್ ತಂದು ಮಾಡಿದಾರಲ್ಲ, ನಮ್ಮ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಜನ್ರೇಷನ್ಗೆ ನೆನಪು ಮಾಡ್ಕೋಬೇಕು. 2000 crores ವರ್ತ್ ಮಾಡಿ ಹಾಸ್ಪಿಟಲ್ನ, ಮೆಡಿಕಲ್ ಕಾಲೇಜಸ್ಸು, ಆ ಥರ ರೋಡ್ಸು, ಡೆವಲಪ್ಮೆಂಟು, ಏರ್ಪೋರ್ಟು ಸೊ ಮಾಡಿದ್ದಾರೆ. ಸೊ ಅದನ್ನು ಜನ ಇವತ್ತು ಅರ್ಥಕೊಳ್ಬೇಕಾಗಿದೆ. ಮೋದಿ ವರ್ಸಸ್ DK ಶಿವಕುಮಾರ್ ಅವರು ಅನ್ಬೋದಾ, ಅಥವಾ ಮೋದಿ ವರ್ಸಸ್ ಸಿದ್ದರಾಮಯ್ಯನವರು ಅನ್ಬೋದಾ, ಅಥವಾ ಮೋದಿ ವರ್ಸಸ್ ಕರ್ನಾಟಕ ಕಾಂಗ್ರೆಸ್ ಅನ್ಬೋದಾ, ಏನು ಅನ್ಬೋದು? ಇಲ್ಲಿ ಮೋದಿದು ಎಲೆಕ್ಷನ್ ನಡೀತಾ ಇಲ್ಲ. ಇಲ್ಲಿ ಮೋದಿ ವೇವ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತೀರಾ? ನಮ್ಮ ಕಾಂಗ್ರೆಸ್ AICC ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗ ಮೋದಿ ಅವ್ರದ್ದು ಏನಾದ್ರು ಇತ್ತು ಅಂತ, ಎಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್, 2 ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಒಳ್ಳೆ ನಂಬರಲ್ಲಿ ಗೆದ್ದಿದ್ದಾರೆ, ನಮ್ದು ಅದೇನು ತಗರಲಿಲ್ಲ. ಈಗ ಏನು 10 ವರ್ಷ ಏನು ಕೊಟ್ಟರು, ವಾಟ್ ಈಸ್ ದಟ್ ದೇ ಹ್ಯಾವ್ ಡೆಲಿವರ್ಡ್ ಟು ಕರ್ನಾಟಕ? ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ, ನಮ್ಮನ್ನು ಕಾಡ್ತಾ ಇದೆ. ಅವ್ರು ಹೇಳಿ ಪಟ್ಟಿ, ನಿಮ್ಮ ಮುಂದೆ ಯಾರು ಹೇಳಿ, ನಮ್ಮ ಮುಂದೆ ಹೇಳಿ. ಏನು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಬದುಕಿನ ಮೇಲೆ ಏನು ರಾಜಕಾರಣ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ, ನಾವು 80 ಕೋಟಿ ಜನಕ್ಕೆ ಅನ್ನ ಕೊಡೋ ಪ್ರಯತ್ನ ಮಾಡಿದ್ವಿ, ಸುಮಾರು 30ರಿಂದ 50 ಕೋಟಿಯಷ್ಟು ಶೌಚಾಲಯಗಳನ್ನು ಕಟ್ಟಿಸಿಕೊಡುವಂಥ ಪ್ರಯತ್ನ ಮಾಡಿದ್ವಿ, ಸುಮಾರು 4 ಲಕ್ಷ ಹಳ್ಳಿಗಳಿಗೆ ಜಲಜೀವನ್ ಮಿಷನ್ ಮುಖಾಂತರ ನೀರು ತಲುಪಿಸುವಂಥ ಪ್ರಯತ್ನ ಮಾಡಿದ್ವಿ, ಸುಮಾರು 50 ಕೋಟಿಯಷ್ಟು ಜನ್ಧನ್ ಅಕೌಂಟ್ಗಳನ್ನು ನಾವು ಓಪನ್ ಮಾಡಿಸಿದ್ವಿ, ರಸ್ತೆಗಳಿಗೆ ಟಾರ್ ಹಾಕಿಸಿದ್ವಿ. ಅಲ್ಲ ಅವ್ರು ಹೇಳೋದು, ಬಹಳ ಸಂತೋಷ. ಅವ್ರ ಚರ್ಚೆಗಳು, ಅವರ ಮುನ್ನೋಟಗಳು ಅವ್ರದ್ದೊಂದು ಇರ್ತಾವಲ್ಲ. ಅಲ್ಲ ರೀ, ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿ ಕೊಟ್ಟಂಥ ಸಂವಿಧಾನದ ಹಕ್ಕಿನಡಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ತಂದು, ಆ ಹಕ್ಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ರೈಟ್ ಟು ಫುಡ್ ಆ್ಯಕ್ಟ್ ತಂದು ಎಲ್ಲರೂ ಕೂಡ ಆಹಾರ ಬದ್ಧತೆ ತೆಗೆದುಕೊಂಡು ಬಂದು, ಶೌಚಾಲಯ ಇವತ್ತು ಕಟ್ತಾ ಇದ್ದೀವ ನಾವು, ಮನೆ ಇವತ್ತು ಕೊಡ್ತಾ ಇದ್ದೀವ. ಕಾಂಗ್ರೆಸ್ ಸರ್ಕಾರ ಯಾವಾಗೋ ಪ್ರಾರಂಭ ಮಾಡ್ತು. ಉಳುವನಿಗೆ ಭೂಮಿ, ಮನೆ ಇಲ್ಲದೆ ಮನೆ, ಸೈಟ್ ಇದ್ದವನಿಗೆ ಸೈಟು, ಇವೆಲ್ಲ ಇವ್ರು ಕೊಡ್ತಾ ಇದ್ದಾರಾ? ಸರ್, ಈಗ ನಿಮ್ಮ ಪಕ್ಷದ ಮತ್ತೊಬ್ಬ ಅಗ್ರಗಣ್ಯ ನಾಯಕರು ಶ್ರೀಯುತ ರಾಹುಲ್ ಗಾಂಧಿ ಅವರು ಅಫ್ಕೋರ್ಸ್ ಬರ್ತಾರೆ, ಇನ್ನೊಂದು 17ನೇ ತಾರೀಕು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಾಗಲೇ ಗಮನಿಸಿ, ಕಲಬುರಗಿಯಲ್ಲಿ ಮೋದಿಯವರು ಬಂದು 1 ತಿಂಗಳ ಮೇಲೆ ಆಗೋಯ್ತು. ಅಮಿತ್ ಶಾ ಬಂದರು, ಹಳೆ ಮೈಸೂರು ಭಾಗಕ್ಕೆ, ಬೇರೆ ಬೇರೆ ಕಡೆಗೆ ಬಂದರು, ಪ್ರಚಾರ ಗೀಚಾರ ಎಲ್ಲ ಮಾಡ್ಕೊಂಡು ಚನ್ನಪಟ್ಟಣಕ್ಕೆ ಬಂದಿದ್ರು, ಅದೇ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಿದ್ರೆಲ್ಲ ಬಂದಿದ್ದರು. ರಾಹುಲ್ ಗಾಂಧಿ ಅವರು ಬರೋದು ಒಂದು ಸ್ವಲ್ಪ ತಡವಾಗಿದೆ, ಒಂದು ಸ್ವಲ್ಪ ಇಲ್ಲಿ ಪ್ಯಾಸಿವ್ ಆಗೋಯ್ತಾ, ಅಥವಾ ಇದು ಕಾಂಗ್ರೆಸ್ಸಿನ ಪ್ಲಾನ್ ಆಫ್ ಆ್ಯಕ್ಷನ್ನೇ ಹೆಂಗಿದೆಯಾ? ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ರಾಹುಲ್ ಗಾಂಧಿ ಅವರು ನಮ್ಮ ಸ್ಟಾರ್ ಪ್ರಚಾರಕರು. ಎಲ್ಲ ದೇಶದ ಎಲ್ಲ ಸ್ಟೇಟು ಅವರು ತಿರುಗಬೇಕು. ಸೊ ಎಲ್ಲ ಕಡೆನೂ ಅವ್ರು ತಿರುಗ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ವಿ ಆರ್ ಕೇಪಬಲ್ ಆಫ್ ಮ್ಯಾನೇಜಿಂಗ್ ದಿಸ್ ಎಲೆಕ್ಷನ್ಸ್. ಅವರು ಸಾಂಕೇತಿಕವಾಗಿ ಬರ್ತಾರಷ್ಟೇ, ನಾವು ವಿ ಆರ್ ಕೇಪಬಲ್ ಆಫ್ ಮ್ಯಾನೇಜಿಂಗ್. ಸರ್, ಈಗ ಭಾಳ ರಿಯಲಿಸ್ಟಿಕ್ ಆಗಿ, ಭಾಳ ಕ್ಯಾಂಡಿಡ್ ಆಗಿ ಹೇಳೋದಾದರೆ, ಔಟ್ ಆಫ್ 28 ಕಾನ್ಸ್ಟಿಟ್ಯೂನ್ಸೀಸ್, 28 ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ಹೌ ಮೆನಿ ಆರ್ ಯು ಎಕ್ಸ್ಪೆಕ್ಟಿಂಗ್? ನೋಡಿ, 20 ಸೀಟು ಬಂದೇ ಬರ್ತದೆ ಅಂತ ಆತ್ಮವಿಶ್ವಾಸ ಇದೆ. ನನ್ನ ಪ್ರವಾಸ ಮುಗಿಲಿ,
ನಾನು ಇನ್ನೂ ಉತ್ತರ ಕರ್ನಾಟಕ ನಿನ್ನೆ ಮಾತ್ರ ನಾಮಿನೇಷನ್ಗೆ ಹೋಗಿದ್ದೆ. ಇದಾದಮೇಲೆ ತಿರ್ಗಾ ನಾನು ಹೋಗ್ತೀನಿ. ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು. ಮೈಸೂರು ತಿರ್ಗಾ ನಾಳೆ ತುಮಕೂರಿಗೆ ಹೋಗ್ತೀನಿ. ಅದಾದಮೇಲೆ ನಾನು ಉತ್ತರ ಕರ್ನಾಟಕ ಒಂದು ರೌಂಡ್ ಹೋಗಿ ಬರ್ತೀನಿ. ಬಂದಾದಮೇಲೆ ನನ್ನ ಕಣ್ಣಲ್ಲಿ ಏನು ನೋಡ್ತೀನಿ, ನನ್ನ ಕಿವಿಲಿ ಏನು ಕೇಳ್ತೀನಿ, ಅವೆರಡೂ ಕಂಪೇರ್ ಮಾಡಿಕೊಂಡು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಕಳೆದ ಸಲ ಆತ 136 ಅಂತ ಬ್ಯಾಂಗ್ ಆನ್ ಅನ್ನೋ ಥರದಲ್ಲಿ ಹೇಳಿದಾರಲ್ಲ, ಆ ರೀತಿಯಲ್ಲಿ ಹೇಳ್ತೀರಿ. 20 ಸೀಟು ಅಂದರೆ 19 ಸೀಟ್ಗಳನ್ನು ಹೆಚ್ಚಿಸ್ಕೊಳ್ಳುವ ಪ್ರಯತ್ನ ಅಂತಂದರೆ ಕಾರಣಗಳು ಏನಿರ್ಬೋದು ಅಂತ ನಾವು ಒಂದು ಸ್ವಲ್ಪ ಲೆಕ್ಕ ಹಾಕೋಣ. ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿರೋದಾ, ಅಥವಾ ಬಿ ಜೆ ಪಿಯ ವಿರುದ್ಧವೇ ಜನರಿಗೆ ಒಂದು ರೀತಿ ಸಿಟ್ಟು ಆಕ್ರೋಶ ಎಲ್ಲ ಬಂದಿರೋದಾ, ಏನು ಸರ್? ಒಂದು BJP ಏನು ಮಾಡಲಿಲ್ಲ ಅಲ್ಲದೆ 26 ಜನ MP ಗಳಿದ್ರು. ಒಂದಿನ ರಾಜ್ಯದ ಹಿತಕ್ಕೆ ಹೋಗಿ ಒಂದು ಕೆಲಸ ಮಾಡೋಕ್ಕೆ ಅವ್ರ ಕೈಲಾಗಲಿಲ್ಲ. ಒಂದು ದಿನ ಹೋರಾಟ ಮಾಡಲಿಲ್ಲ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ, ಈ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ, ದುಡ್ಡು ಕೊಡಲಿಲ್ಲ, ಅನ್ಯಾಯ ಆಗ್ತಾಯಿದೆ ಅಂತ ಕೇಳಲಿಲ್ಲ. ಆ ದೃಷ್ಟಿಯಿಂದ ಹಳ್ಳಿಗಳಲ್ಲೆಲ್ಲ ಅವ್ರ ಮೇಲೆಲ್ಲ ಆ್ಯಂಟಿ ಇನ್ಕಮನ್ಸಿ ವೇವ್ ಈಗ ಬದಲಾವಣೆ ಮಾಡಿದ್ದಾರೆ. ಇನ್ನು ಹೆಂಗೆ ಅವರು ನಮ್ಮ ಒಂದು ಶಕ್ತಿ ಇದೆ ಅಂತ ಹೇಳೋಕ್ಕೆ ಸಾಧ್ಯ? ಇಟ್ ಈಸ್ ನಾಟ್ ಪಾಸಿಬಲ್. ದೇ ಕುಡ್ ನಾಟ್ ಡೆಲಿವರ್. ದಟ್ ಈಸ್ ದಿ ಫೇಲ್ಯೂರ್. ನಂಬರ್ ಸೆಕೆಂಡ್, ವಾಟ್ ವಿ ಹ್ಯಾವ್ ಸ್ಪೋಕನ್, ನಾವೇನು ಮಾತಾಡಿದ್ದೋ ಆ ಮಾತು ಉಳಿಸ್ಕೊಂಡಿದ್ದೀವಿ. ದಟ್ ಈಸ್ ದಿ ಸಕ್ಸಸ್ ಸ್ಟೋರಿ. ನೀವು ಈ ಊರೂರುಗಳಿಗೆ ಭೇಟಿ ಕೊಟ್ಟಾಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನಸಾಮಾನ್ಯರನ್ನ ಮಾತನಾಡಿಸಿದಾಗ, ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲೇ ನೀವು ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಜನಸಾಮಾನ್ಯರನ್ನ ಮಾತನಾಡಿಸಿದಾಗ ಯಾವ ಯೋಜನೆಯ ಬಗ್ಗೆ ಅತಿ ಹೆಚ್ಚು ಮಾತನಾಡ್ತಾರೆ ಮತ್ತು ಬಹಳ ತೃಪ್ತಿ ವ್ಯಕ್ತಪಡಿಸ್ತಾರೆ, ಮತ್ತು ನಿಮ್ಮ ಜೊತೆಗೆ ಏನು ಹಂಚ್ಕೊಳ್ತಾರೆ? ಗ್ಯಾರಂಟಿ ನೋಡಿ, ಅವ್ರಿಗೆ ಕಷ್ಟ ಆಯಿತು, ಹೊಟ್ಟೆ ಹಸಿತ್ತು ಅವ್ರಿಗೆಲ್ಲ. ಮನೆ ಜ್ಯೋತಿ ಬೆಳಗಿಸ್ತಾ ಇದ್ದೀವಿ, ಗೃಹ ಜ್ಯೋತಿ. 200 ಯೂನಿಟ್ವರೆಗೂ 1000ದಿಂದ 1500 ರೂಪಾಯಿ ಉಳಿತಾ ಇದೆ. 400 ರೂಪಾಯಿ ಇದ್ದಿದ್ದು ಗ್ಯಾಸು 1100 ರೂಪಾಯಿ ಆಗಿದೆ. ಎಣ್ಣೆ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಎಲ್ಲ ಪದಾರ್ಥ ಬೆಲೆ ಆ ತಾಯಿ ಅಕೌಂಟ್ಗೆ 2000 ರೂಪಾಯಿ ಹೋಗ್ತಾ ಇದೆ. ಆಮೇಲೆ ಅವ್ರ ಮಕ್ಕಳ ಮನೆಗೆ ಹೋಗೋದು, ಕೆಲ್ಸಕ್ಕೆ ಹೋಗೋದು, ಬೇರೆ ದೇವಸ್ಥಾನಕ್ಕೆ ಹೋಗೋದು, ಇನ್ನೊಂದು ಹೋಗೋದು, ಎಲ್ಲ ಪ್ರತಿ ದಿನ 60 ಲಕ್ಷ ಮಹಿಳೆಯರು ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ದುಡ್ಡು ಉಳಿತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ಮಾನಸಿಕವಾಗಿ ಧೈರ್ಯ ಬರಬೇಕಾದ್ರೆ ಅವನಿಗೆ ಆರ್ಥಿಕವಾದಂಥ ಶಕ್ತಿ ಇರಬೇಕು, ಜೋಬಲ್ಲಿ ದುಡ್ಡು ಇರಬೇಕು. ಈಗ ನಾನು ದುಡ್ಡು ಎತ್ಕೊಂಡು ಹೋಗಿಲ್ಲ, ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆ ಅಂತಂದರೆ ನನ್ನ ಕಷ್ಟಕ್ಕೆ, ನನ್ನ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂತಂದರೆ ಆ ಕಾರ್ಡ್ನಲ್ಲಿ ಉಪಯೋಗಿಸ್ಕೋಬೋದು ಅಂತ. ದುಡ್ಡು ಇರ್ತದೆ ಜೋಬಲ್ಲಿ ಅಂತ. ಹಂಗೆ ಫೈನಾನ್ಷಿಯಲಿ ಸ್ಟ್ರೆಂತು, ಆ ಸ್ಟ್ರೆಂತನ್ನು ಕಾಂಗ್ರೆಸ್ ಪಾರ್ಟಿ ಪ್ರತಿ ಕುಟುಂಬಕ್ಕೂ ಕೊಟ್ಟಿದೆ. ಓಕೆ ಸರ್, ಈಗ ನೀವು ಒಕ್ಕಲಿಗ ಸಮುದಾಯದ ವೆರಿ ಬ್ಯೂಟಿಫುಲ್ ಲೀಡರ್ ನೀವು. ನಾನು ಯಾಕೆ ಹೇಳ್ತೀನಿ ಇದನ್ನು ಅಂದರೆ, ನೋಡಿ, ಬಿ ಜೆ ಪಿಯಲ್ಲಿ ಒಕ್ಕಲಿಗ ಲೀಡರ್ಗಳನ್ನು ಮಾಡಬೇಕು ಅನ್ನೋ ಪ್ರಯತ್ನ ಭಾಳ ಆಯಿತು. ಸುಮಾರು ಜನರನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನಲ್ಲಿ ಸುಮಾರು ಜನರನ್ನು ಮುಂದೆ ಕಳಿಸಿದ್ರು, ಯಾರೂ ಆಗಲಿಲ್ಲ ಬಿಡಿ, ಆ ಸ್ಥಾನ ತುಂಬಕ್ಕಾಗಲಿಲ್ಲ. ನೀವು ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಲೀಡರಾಗಿ ಎಮರ್ಜ್ ಆಗಿದ್ದೀರಿ. ಈಗ ಈ ವಿವಾದ ಯಾಕೆ ಬಂತು, ಮಠ ಯಾಕೆ ಬಂತು ಅನ್ನೋದು ನಂಗೆ ಅರ್ಥ ಆಗಲಿಲ್ಲ. ಕಾರಣ ಏನು ಅಂತ ನಿಮಗೂ ಹೇಳ್ಬಿಡ್ತೀನಿ. ನೋಡಿ, ಬಿ ಜೆ ಪಿಗೆ ಈಗ ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಒಕ್ಕಲಿಗರ ಬೇಸೇ ಇಲ್ಲ ಅವರಿಗೆ. ಆಲ್ಮೋಸ್ಟು JDS ಆಲ್ಮೋಸ್ಟು ಸರ್ವೈವಲ್ ಬ್ಯಾಟಲ್ನಲ್ಲಿದೆ ಈ ಚುನಾವಣೆಯಲ್ಲಿ. ಹೀಗಿರುವಾಗ ಯಾಕೆ ಈ ಒಕ್ಕಲಿಗರ ಚರ್ಚೆ ಬಂತು, ಪ್ರಶ್ನೆ ಬಂತು, ಮಠ ಯಾಕೆ ಬಂತು? ಅಲ್ಲಿ ಏನಾದರೂ ಒಂದು ಸ್ವಲ್ಪ ಏನಾದರೂ ಬೇರೆ ಥರದ್ದು ಮಾತಾಡೋಕ್ಕೆ ಹೋಗಿ ಬೇರೆ ಥರದ್ದು ಏನಾದರೂ ಆಗೋಯ್ತು ಅಂತ ಅನ್ಸ್ಬಿಡುತ್ತಾ, ಅಥವಾ ಏನಿಲ್ಲ? ಹಂಗೇನಿಲ್ಲ. ಮೊದಲಿಂದನೂ ದೇವೇಗೌಡರು ಅವ್ರ ಕುಟುಂಬ ಒಕ್ಕಲಿಗರ ಮಠನ ನಮ್ಮದು ಅಂತ ಅವರು ಬ್ರ್ಯಾಂಡ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು. ಸರಿ. ಆಮೇಲೆ 2 ಭಾಗ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಸ್ವಾಮಿಗಳು ಅವ್ರ ಮಾತು ಕೇಳಿಲ್ಲ ಅಂತ. ಈಗ ಮೊನ್ನೆ ನಮ್ಮ ಕಾಂಗ್ರೆಸ್ MPs ಕ್ಯಾಂಡಿಡೇಟು ನಾವು ಒಕ್ಕಲಿಗರಿಗೆ 8 ಜನ ಕೊಟ್ಟಿದ್ದೀವಿ. ಅವರೆಲ್ಲರೂ ಹೋಗಿ, ಮಂತ್ರಿಗಳೆಲ್ಲ ಹೋಗಿ ಸ್ವಾಮಿಗಳು ಆಶೀರ್ವಾದ ಕೇಳಿದ್ರು. ಹೌದು ಸ್ವಾಮಿಗಳು, ನಾವು 8 ಜನ ಕೊಟ್ಟಿದ್ದಾರೆ ನಮಗೆ, ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಿದ್ರು. ಅದಾದ್ಮೇಲೆ ಆಯ್ತು, ಕೇಳಲಿ, ತಪ್ಪೇನಿಲ್ಲ. BJP ಅವರು ಹೋಗಿ ಕೇಳಲಿ. ಈಗ BJP ಇಂಡಿವಿಜುವಲ್ ಬೇರೆ ಸಮಾಜದವ್ರು ಹೋಗಿ ಕೇಳ್ಬೋದು, ಅದು ತಪ್ಪಿಲ್ಲ. ಕುಮಾರಸ್ವಾಮಿ ಎಲ್ಲ BJP ಲೀಡರ್ಗಳನ್ನೆಲ್ಲ ಕರ್ಕೊಂಡೋಗಿ
ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ ಕರ್ಕೊಂಡೋಗಿ ಆ ಸ್ವಾಮಿಗಳನ್ನ BJP ಸ್ವಾಮೀಜಿ ಅಂತ ಪೋರ್ಟ್ರೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಓಕೆ, ವಿ ಕಾಂಟ್ ಸಿಟ್ ಕ್ವೈಟ್. ಆ ಮಠ ಮುಗ್ಸಕ್ಕೆ ಏನೇನಾಯ್ತು, ಏನೇನು ನಡೀತು, ಸ್ವಾಮಿಗಳ ಮೇಲೆ ಏನೇನು ವಿಚಾರ ನಡೀತು, ಏನು ಗದಾಪ್ರವಾಹ ನಡೀತು, ಅವೆಲ್ಲ ಇದೆಯಲ್ಲ ಹಿಸ್ಟ್ರಿ. ಈಗ ಆಯ್ತಪ್ಪ, ಕರ್ಕೊಂಡೋಗಿ ಈಗ ಆಯ್ತು, ಬೇರೆ ಸಮುದಾಯದವ್ರದೆಲ್ಲ ಕರ್ಕೊಂಡೋಗಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಸ್ವಾಮಿಗಳು ಹೇಳಕ್ಕಾಯ್ತೈತಾ? ಓಕೆ, ಈಗ ಬೇರೆ ಬ್ರಾಹ್ಮಣರು ಸ್ವಾಮಿಗಳು ಎಷ್ಟೋ ಮಠಗಳಿದೆ, ಅವರೆಲ್ಲ ಬಂದು ಇವ್ರಿಗೆಲ್ಲ ನೀವು ಆಶೀರ್ವಾದ ಮಾಡಿ ಓಟ್ ಕೊಡಿ ಅಂತ ಹೇಳಕ್ಕಾಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಬೇರೆ ಕೆಲವರು ಸಮಾಜದವ್ರು ನಿಂತಿದ್ರೆ ಏನೋ ನೋಡಿಯಪ್ಪ ನಮ್ಮ ಹುಡುಗ ನಿಂತವನೆ ಅಂತ ಹೇಳೋಂಥದ್ದು ಒಂದು ಪದ್ಧತಿ ಇದೆ. ಆಮೇಲೆ ಯಾರು ಕುಮಾರಸ್ವಾಮಿ ಈಗ ಒಕ್ಕಲಿಗ ಅಂತ ಮಾತಾಡ್ತೀವಿ, ಅವ್ರಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ಅವತ್ತು ಕಾಂಗ್ರೆಸ್ ಪಾರ್ಟಿಲಿ ನಾವು ಆಯಿತು ನಮ್ಮ ನಂಬರ್ ಇಲ್ಲ ಅಂತ ಕೊಟ್ಟು, ಈಗ ನಾನು ಡೆಪ್ಟಿ CM ಮಾಡ್ತೀವಿ ಅಂತ ಹೇಳಿದ್ರು. ನೀವಿಬ್ರು ಒಂದೇ ಸಮಾಜದವರು ಅಂತ ಪರಮೇಶ್ವರ್ ಡೆಪ್ಟಿ CM ಮಾಡಿದ್ರು. ಈಗ ಅವರು ಒಂದು ಸಮಾಜಕ್ಕೆ ಅವ್ರು ಬೇಡ ಅಂದ್ರು ಆ ಜಾತಿ ಅಂಟ್ಕೊಂಡೇ ಇರ್ತದೆ ನಮಗೆ. ಈಗ ಹಂಗಿರೋಂಥ ಸಂದರ್ಭದಲ್ಲಿ ಇಡೀ ನಮ್ಮ ಸಮಾಜದ ಒಂದು ಮಠನ ಲೋಪ ಬರೋ ರೀತಿಯಲ್ಲಿ ಮಾಡಿಬಿಟ್ರೆ ವಿ ಕಾಂಟ್ ಡೈಜೆಸ್ಟ್. ದಟ್ ಈಸ್ ಎ ಸೇಕ್ರೆಡ್ ಪ್ಲೇಸ್. ಅದಕ್ಕೇನು ಗೌರವ ಕೊಡಬೇಕು. ಅದಕ್ಕೆ ಇವತ್ತು ನಮ್ಮ ಎಲ್ಲರೂ ಅವ್ರ ಮೇಲೆ ಬಿದ್ದಿದ್ದಾರೆ. ಬಟ್ ನೀವು ಹೊರಗಡೆ ಬಂದು ಈ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ, ಮತ್ತು ಮೈತ್ರಿ ಸರ್ಕಾರ ಬಿದ್ದೋಯ್ತು, ಒಕ್ಕಲಿಗರ ಮೈತ್ರಿ ಸರ್ಕಾರ ಬಿದ್ದೋಯ್ತು. ಆ ಸಂದರ್ಭದಲ್ಲಿ ಗುರುಗಳು, ಶ್ರೀಮಠದ ಹಿರಿಯರು, ಪರಮ ಪೂಜ್ಯರು ಪ್ರಶ್ನೆ ಮಾಡಲಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತೀರಿ. ನಾನು ಹೇಳಲಿಲ್ಲ, ನಾನು ಅದನ್ನ ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿಲ್ಲ. ತೆಗೆದ್ರಲ್ಲ ಯಾರು, ತೆಗೆದಾಗ ಅವಾಗ ಯಾಕೆ ಕೇಳಲಿಲ್ಲ? ಯಾರು ತೆಗೆದ್ರಲ್ಲ ಸರ್ಕಾರನ, ಕುಮಾರಸ್ವಾಮಿ ಸರ್ಕಾರನ, ಅವರೇ ಇವತ್ತು ಅವ್ರ ಜೊತೆ ಹೋಗವ್ರೆ. BJP ಅವ್ರು ತೆಗೆದ್ರು, BJP ಅವ್ರನ್ನೇ ಕರ್ಕೊಂಡು ಹೋಗಿದ್ದಾರೆ. ಯಾರು ತೆಗೆದಾಕಿದ್ರು ಕುಮಾರಸ್ವಾಮಿನ, ಅವ್ರಿಗೆ ತೆಗೆದುಕೊಂಡು ಏನು ನ್ಯಾಯ ಇದು? ಏನು ನಮ್ಮ ಸಮಾಜ ಈಗ ನಮ್ಮ ಕಮ್ಯುನಿಟಿಯವ್ರು ಅವ್ರವ್ರಿಗೆ ಬ್ಲಡ್ ಇಸ್ ಸಿಕ್ಕರ್ ದೆನ್ ವಾಟರ್. ಏನು ಹೇಳ್ತೀರಿ ನೀವು? ಒಂದು ಕೊಟ್ಟ ಸರ್ಕಾರನ ಉಳಿಸ್ಕೊಳಕ್ಕಾಗಲಿಲ್ಲ, ಎರಡನ್ನು ತೆಗೆದಿರೋರ ಜೊತೆ ನೀವು ನಂಟಿಸ್ತಾನ ಮಾಡ್ಕೊಂಡು ಅವ್ರನ್ನೇ ಕರ್ಕೊಂಡೋಗಿ ಶ್ರೀಗಳೇ ನೀವು ಇವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಅವ್ರಾಗ ಅವ್ರು ಕೇಳಲಿ ಆಶೀರ್ವಾದನ. ಈಗ ನೀವು ಹೇಳ್ತೀರಿ BJP ಅವ್ರು ತೆಗೆದ್ರು ಮೈತ್ರಿ ಸರ್ಕಾರನ ಅಂತ. ಕುಮಾರಸ್ವಾಮಿ ಅವರ ರಿಟಾಲಿಯೇಷನ್ ಏನಪ್ಪ ಇದಕ್ಕೆ ಅಂತಂದರೆ, ಇಲ್ಲ ಈ ಮೈತ್ರಿ ಸರ್ಕಾರನ ಬೀಳಿಸಿದ್ದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತು, ಅವ್ರನ್ನ ಕೇಳಿ ಅಂತಾರೆ. ಈಗ ಯಾಕೆ ಮಾತಾಡ್ತಾ ಇದ್ದಾರೆ? ಅವತ್ತು ಮಾತಾಡಬೇಕಾಯ್ತು. ಅವತ್ತು ಅಸೆಂಬ್ಲಿಲಿ ಏನು ಮಾತಾಡಿದ್ರು? ಯಡಿಯೂರಪ್ಪನ ಬಗ್ಗೆ ಏನು ಹೇಳಿದ್ರು? BJP ಅವ್ರ ಬಗ್ಗೆ ಏನು ಹೇಳಿದ್ರು? ಅಶ್ವಥ್ ನಾರಾಯಣ್ ಬಗ್ಗೆ ಏನು ಹೇಳಿದ್ರು? ಅವನು ಯೋಗೇಶನ್ ಬಗ್ಗೆ ಏನು ಹೇಳಿದ್ರು? ಹೇಳಿ. ಅವತ್ತೇನೇನು ಮಾತಾಡಿದ್ರು? ನಿಮ್ಮ ದಾಖಲೆ ಇದೆಯಲ್ಲ, ಕಮಾನ್ ಯು ಟೇಕ್ ಔಟ್ ಫ್ರಮ್ ದಿ ಲೈಬ್ರರಿ ಆ್ಯಂಡ್ ಶೋ ದಿಸ್. ಬಟ್ ನೀವು ಅದನ್ನು ರಿಟಾಲಿಯೇಟ್ ಮಾಡಲೇಬೇಕಲ್ಲ ಇವಾಗ. ಐ ಆಮ್ ಟೆಲಿಂಗ್ ಯು, ನಮ್ಮ ಸರ್ಕಾರ ನಾವು ಅವ್ರಿಗೆ ಸಪೋರ್ಟ್, ಅನ್ಕಂಡೀಷನ್ ಸಪೋರ್ಟ್ ಕೊಟ್ಟಿದ್ದವು. ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಯಾರು ಆಪರೇಷನ್ ಲೋಟಸ್ ಮಾಡಿದ್ರು ಅವ್ರ ಜೊತೆ ಇವತ್ತು ಮತ್ತೆ ಯಾರು ಚೂರಿ ಹಾಕಿದಾರಲ್ಲ ಅವ್ರ ಜೊತೆನೇ ಸೇರ್ಕೊಂಡಿದ್ದಾರೆ. ಇಲ್ಲಿ ಫೋನ್ ಟ್ಯಾಪಿಂಗ್ ಬಂತು ಪ್ರಶ್ನೆ. ಈಗ 2019 ಯಡಿಯೂರಪ್ಪನವ್ರು ಬಂದಾಗ ಅದನ್ನು CBI ಕೊಟ್ಟರು, ಅದೇನೋ B ರಿಪೋರ್ಟ್ ಆಯಿತು ಅಂತ ಹೇಳ್ತಾರೆ. ಅದು ನಾನು ಸೆಂಟ್ರಲ್ ಜೈಲಲ್ಲಿ ಕೂತಿದ್ದೆ. ಇಟ್ ವಾಸ್ ಎ ಶಾಕಿಂಗ್ ಟು ಮೀ. ಹೆಡ್ಲೈನ್ಸ್, ಡೆಲ್ಲಿ ಹೆಡ್ಲೈನ್ಸ್ ಪೇಪರಲ್ಲಿ ಬಂದಿತ್ತು. ಯಾವ B ರಿಪೋರ್ಟು ನೋಡಿಲ್ಲ, ನನಗೇನು ಗೊತ್ತಿಲ್ಲ ಇವತ್ತವರೆಗೂ. ಈ ಥರ ಸ್ವಾಮೀಜಿ ಟೆಲಿಫೋನ್ ಟ್ಯಾಪಿಂಗ್ ಆಯಿತು, ಅವರು ಆ್ಯಂಟಿ ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಇದ್ದಾರೋ ಮತ್ತೊಂದು ಏನೋ ಅಂತ ಏನೋ ಬಂತು. ನಮ್ಮದು ಎಲ್ಲ ಹೆಸರುಗಳೆಲ್ಲ ಫೋನ್ ಟ್ಯಾಪಿಂಗ್ ಆಗಿತ್ತು, ಬೇರೆಯವ್ರದ್ದೆಲ್ಲ ಫೋನ್ ಟ್ಯಾಪಿಂಗ್ ಆಗಿತ್ತು, MB ಪಾಟೀಲ್ರದ್ದಾಗಿತ್ತು, ಎಲ್ಲ ಬಂತು. ಎಲ್ಲರದ್ದೆಲ್ಲ ಬಂತು. ಸುಮ್ಮನೆ ಪೇಪರ್ ಅವ್ರು ಬರೆದುಬಿಟ್ರ? ನ್ಯಾಷನಲ್ ಪೇಪರ್ಸು ಕ್ಯಾರಿಡ್ ಮಾಡಿದ್ರಲ್ಲ, CBI ಕೊಟ್ಟಿದ್ದು, ಮತ್ತೊಂದು ಕೊಟ್ಟಿದ್ದು, ನಮ್ಗೆ ಅದು ಯಾವುದೋ ರಿಪೋರ್ಟು ಈಚೆ ಬರಲಿಲ್ವಲ್ಲ. ಒಟ್ಟೊಳ್ಳೆ ಸ್ವಾಮಿಗಳು ಫೋನ್ ಅಂತೂ ಟ್ಯಾಪ್ ಆಗಿತ್ತು ಅಂತ ಚರ್ಚೆ ಅಂತೂ ಆಯ್ತಲ್ಲ. ಬಟ್ ಅದು 5 ವರ್ಷ 6 ವರ್ಷ ಆದಮೇಲೆ ಈ ಎಲೆಕ್ಷನ್ ಟೈಮ್ನಲ್ಲಿ ಯಾಕೆ ಬಂತು? ಅದು ಪೊಲಿಟಿಕಲ್ ಗೇಮ್ ಪ್ಲಾನ್ ಅನ್ನೋ ಥರದಲ್ಲಿ ಅನ್ಸ್ಕೊಂಡ್ಬಿಡ್ತಾ ಅಂತ? ಗೇಮ್ ಪ್ಲಾನ್ ಅಲ್ಲ, ಇರೋ ವಿಚಾರನ ಚರ್ಚೆಗೆ ಬರ್ತು. 1 ವರ್ಷ ಆದಮೇಲೆ ಎಕ್ಸಾಮು ಮಕ್ಕಳು ಬರೀತಾರಲ್ಲ, 1 ವರ್ಷ ಎಲ್ಲ ಓದ್ಬಿಟ್ಟು ಕೊನೆಗೆ ಬರೀತಾರಲ್ಲ, ಹಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷದಲ್ಲಿ ಏನು ನಡೆದಿರ್ತದೆ ಅದನ್ನು ಜನರ ಮುಂದೆ ಇಡ್ತಾರಷ್ಟೇ. ಕುಮಾರಸ್ವಾಮಿ ಅವರು ಭಾಳ ಸಲ ಹೇಳ್ತಾನೆ ಇರ್ತಾರೆ, ಸರ್ಕಾರ ಉಳಿಯಲ್ಲ, ಸರ್ಕಾರ ಬಿದ್ದೋಗ್ತದೆ, ಒಬ್ಬ ಏಕನಾಥ್ ಶಿಂದೆ ಉಟ್ಕೋತಾರೆ, ನೋಡ್ತಾ ಇರಿ ಅಂತ.
ಏನು ಅವ್ರು ಹೇಳುವ ಏಕನಾಥ್ ಶಿಂದೆ ನೀವೇನಾ ಅಥವಾ ಬೇರೆ ಯಾರಾದ್ರೂ ಏನದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ತಾವು? ಸದ್ಯ 19 ಜನ ಗೆದ್ದವರಲ್ಲ, 18 19 ಅವ್ರು ಉಳಿಸ್ಕೊಳ್ಳಿ ಸಾಕು. ಅವರೇ ಹೇಳ್ಕೊಂಡವ್ರೆ, ಅವ್ರು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು BJP ಜೊತೆ ಸೇರಿದ್ದೀನಿ. ಅದರ ಜೊತೆಗೆ ನೀವು ಒಂದು ಸುಮಾರು ಕಡೆಗಳಲ್ಲಿ ಹೇಳಿದಿರಿ ನಾನು CM ಆಗೋದು ಪಕ್ಕ, ಬಟ್ ಡೇಟ್ ಗೊತ್ತಿಲ್ಲ ಅಂತ ಹೇಳಿದಿರಿ. ನೋಡಿ, ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ, 136 ಸೀಟ್ ಗೆದ್ದಿದ್ದೀವಿ. ಅವೆಲ್ಲ ಟೈಮ್ ನಿರ್ಣಯ ಆಗ್ತದೆ. ಈಗ ಯಾಕದು ಸುದ್ದಿ? ನಾಯಕತ್ವ ಬದಲಾವಣೆಯ ಪ್ರಶ್ನೆ ಆದರೂ ಇದೆಯಾ? ಈಗ ಯಾಕೆ ಚರ್ಚೆ ತಾನೇ? ಯಾಕೆ ಅವಶ್ಯಕತೆನೇ ಇಲ್ವಲ್ಲ ಈಗ ಸದ್ಯಕ್ಕೆ. ನೀವು 8 ಜನ ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ತಾವು ಹೇಳ್ತಾ ಇದ್ರಿ. ಹಾಗಾದರೆ ನಿಮಗೆ 8 ಜನ ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಟ್ಟಿರುವಾಗ ಅತಿ ಹೆಚ್ಚು ಒಕ್ಕಲಿಗ ಸೀಟ್ಗಳನ್ನು, ಇನ್ನಿತರ ಸೀಟ್ಗಳನ್ನು ಗೆಲ್ಲಿಸಿಕೊಳ್ಳಲೇಬೇಕಾದಂಥ ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ನೋಡಿ, ನಮಗೆ ಒಂದು ಒಕ್ಕಲಿಗರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಮೇಜರ್ ಕಮಿಟಿ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಓಕೆ ಅನ್ನೋದು ನಮ್ಮ ಮೇಲೆ ಒಂದು ಆರೋಪ ಇತ್ತು. ಓಕೆ, ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ನಮ್ಮ ಪಾರ್ಟಿಲಿ ವಾದ ಮಾಡಿದೆ. ಮೈಸೂರು 48 ವರ್ಷದಿಂದ ಕೊಟ್ಟಿಲ್ಲ, ಈ ಸತಿ ನಾವು ಕೊಡಬೇಕು ಆ ಸಮಾಜಕ್ಕೆ, ಹಂಗೆ ತೆಗೆದುಕೊಂಡಿದ್ದೀವಿ. ಬೆಂಗಳೂರಲ್ಲೂ ಅಷ್ಟೇ, ಬೆಂಗಳೂರು ಸಿಟಿಲೂ ಅಷ್ಟೇ, ಕೃಷ್ಣ ಬೈರೇಗೌಡರು ಕೊಟ್ಟ ಮೇಲೆ ತಿರ್ಗಾ ಕೊಟ್ಟಿರಲಿಲ್ಲ. ಹಂಗೆ ನಮ್ಮ ಸೌಮ್ಯ ರೆಡ್ಡಿಗೆ ಕೊಟ್ಟಿದ್ದೀವಿ. ಆ ರೀತಿ 8 ಸೀಟನ್ನು ನಾವು ತೆಗೆದುಕೊಂಡಿದ್ದೇವೆ. 8 ಸೀಟನ್ನು ಕೊಡಿಸಿದ್ದೀವಿ. ಸರಿ, ಅತಿ ಹೆಚ್ಚು ಸೀಟು ನಮಗೆ ಗೆಲ್ತೀವಿ. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತಂದರೆ, ಅತಿ ಹೆಚ್ಚು ಸೀಟ್ಗಳನ್ನು ತಾವು ಕೊಟ್ಟಿದ್ದೀರಿ, ಗೆಲ್ಲಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಕೂಡ, ಬಹಳ ದೊಡ್ಡ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಖಂಡಿತ. ಒಂದು ವೇಳೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ? ಯಾವ ಸಮಸ್ಯೆನೂ ಇಲ್ಲ. ಈಗ ಸಿದ್ದರಾಮಯ್ಯನವ್ರ ಮೇಲೂ ಇದೆ, ಚಾಮರಾಜನಗರ, ಮೈಸೂರು ಬಹಳ ಪರ್ಸನಲ್ ಆಗಿ ತಗೊಂಡಿದ್ದಾರೆ. ಯಾವ ಸಮಸ್ಯೆನೂ ಇಲ್ಲ, ಗೆದ್ದೇ ಗೆಲ್ತೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಡಾಕ್ಟರ್ CN ಮಂಜುನಾಥ್ ಒಂದು ರೀತಿ ಈ ಸಿಂಬಲ್ ಎಕ್ಸ್ಚೇಂಜ್ ಸ್ಟ್ರಾಟಜಿ ಇರಬೇಕು, SCP ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇರಬೇಕು. ಆ ಪ್ರೋಗ್ರಾಮ್ನ ಅಡಿಯಲ್ಲಿ BJPಯಲ್ಲಿ ನಿಲ್ಲಿಸಿದ್ದಾರೆ ಡಾಕ್ಟ್ರನ್ನ. ಇದೊಂದು ನಾವೆಲ್ಟಿ ಫ್ಯಾಕ್ಟರು ಬಹುಶಃ ಕಾಂಗ್ರೆಸ್ಸಿಗೆ ಯಾವ ಹಂತದಲ್ಲಿ ಸವಾಲಾಗಬಹುದು ಅಂತ ತಮ್ಗನ್ಸುತ್ತೆ? ಎಕ್ಸ್ಪೆಕ್ಟ್ ಮಾಡಿದ್ರಾ? ಈ ಡಿಸಿಷನ್ ಇದೆಯಲ್ಲ, ಇಟ್ ಈಸ್ ಅವರ ಜನತಾದಳದ ಪಕ್ಷಕ್ಕೆ ಬೇಸಿಕ್ ಅಡಿಪಾಯಕ್ಕೆ, ಬುನಾದಿಗೆ ತೊಂದರೆ ಆಗೋಯ್ತು. ಅವ್ರ ಫೌಂಡೇಶನ್ಗೆ ತೊಂದರೆ ಆಯ್ತು. ಹೌದು. ನೋಡಿ, ಅವರು ಪಾರ್ಟಿ ಹೋರಾಟ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಚೀಫ್ ಮಿನಿಸ್ಟರ್ ಆಗಿದ್ದವರು, ಮಗ 2 ಸತಿ ಚೀಫ್ ಮಿನಿಸ್ಟ್ರು, MP, ಮೊಮ್ಮಗ MP, ಮಗ MP, MLA, ಇಬ್ಬರು MLA, ಪಕ್ಷದ ಅಧ್ಯಕ್ಷರು, ಇವರು ರಾಷ್ಟ್ರೀಯ ಅಧ್ಯಕ್ಷರು. ಇವರು ಒಬ್ಬ ಕುಟುಂಬದ ಸದಸ್ಯನ ತನಗೆ ಕಾನ್ಫಿಡೆನ್ಸ್ ಇಲ್ಲದೆ ಬೇರೆ ಪಾರ್ಟಿ ಸಿಂಬಲಲ್ಲಿ ನಿಲ್ಲಿಸಿನಿ ಅಂತ ಅಂದರೆ, ಇನ್ನು ಕಾರ್ಯಕರ್ತರು ಯಾಕೆ ಅವ್ರ ಜೊತೆ ಉಳಿತಾರೆ? ಯು ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯುವರ್ ಓನ್ ಪಾರ್ಟಿ. ಅವ್ರು ಹೇಳೋರಲ್ಲ, ದೇವೇಗೌಡರು ನಮ್ಮ ಮನೆಗೆ 4 ಸೀಟ್ ಕೊಟ್ಟವ್ರೆ ಅಂತ. ಕೆಲವು ನೇರ ಪ್ರಶ್ನೆ, ನಿಮ್ಮ ಮನಸ್ಸಿನ ಅಂತರಾಳದ ಮಾತುಗಳು ನನಗೆ ಬೇಕು ಅನ್ಸುತ್ತೆ, ಹಾಗಾಗಿ ಕೇಳ್ಬಿಡ್ತೀನಿ, ದಯಮಾಡಿ ತಪ್ಪು ತಿಳ್ಕೊಬಾರ್ದು. ಇರೋದೇ ಕೇಳೋಕ್ಕೆ, ನಾ ಇರೋದೇ ಹೇಳೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ನಿಮ್ಮನ್ನು ಈಗ ಮೇಕೆದಾಟು ಯೋಜನೆ ಟೈಮ್ನಲ್ಲಿ, ನಾನು ಹಳೆ ಕಲಿತೀನಿ ಅನ್ಕೋಬೇಡಿ, ಆಮೇಲೆ ಮೇಕೆದಾಟು ಯೋಜನೆ ಟೈಮ್ನಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರಿ, ಭಾಳ ಸುಸ್ತಾಗಿತ್ತು ನಿಮಗೆ. ಆ ಟೈಮ್ನಲ್ಲಿ ನೀವು ಹಾಗೆ ಹೀಗೆ ಅಂದ್ರಿ. ನಾನು ನೆನ್ನೆ ಎಲ್ಲೋ ನೋಡ್ತಾ ಇದ್ದೆ, ನೀವು ಸುಸ್ತಾಗಿದ್ದು ಹಾಗೆ ಹೀಗೆ ಅಂದಿದ್ದನ್ನು ಬೇರೆ ರೀತಿಯಲ್ಲೆಲ್ಲ ಬಿಂಬಿಸುವಂಥ ಪ್ರಯತ್ನಗಳು, ಆಮೇಲೆ ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಕರೆಯುವ ಪ್ರಯತ್ನಗಳು, ಮುಖ್ಯವಾಗಿ ಹೇಳ್ಬೇಕಂದ್ರೆ ರೌಡಿ ಎಲಿಮೆಂಟ್ ಅಂತ ಕರೆಯೋದು, ನಿಮ್ಮನ್ನು ಬೇರೆ ಏನೇನೋ ಕರೆಯೋದು, ನೀವು ಅದನ್ನೆಲ್ಲ ಗಮನಿಸ್ತಾ ಇರ್ತೀರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಸ್ಟೇಟ್ಮೆಂಟ್. ಏನನ್ಸುತ್ತೆ ನಿಮ್ಗೆ ಅವಾಗೆಲ್ಲ? ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್. ನೋಡ್ರಿ, ನಿಮ್ಮ ರಿಪೋರ್ಟರ್ಗಳು ಕೇಳಿ, ಫಸ್ಟ್ ಡೇ ಮೇಕೆದಾಟು ಯಾತ್ರೆ, ಹೋಲ್ ನೈಟ್ ಆ ಯಾತ್ರೆ ಮಾಡಬಾರ್ದು ಅಂತ ದೊಡ್ಡ ಹೋರಾಟ. ಹೌದು, ಕೋವಿಡ್ ಸಂದರ್ಭ. ಹೌದು, ಅರ್ಥ ಆಯ್ತಾ? ಹೌದು. ಆ ಘಾಟ್ ಸೆಕ್ಷನ್ನು, ಮೇಕೆದಾಟು ಸಂಗಮ ಘಾಟ್ ಸೆಕ್ಷನ್ನು ಕಷ್ಟ ಇದೆ, ನೀವು ನೋಡಿಲ್ಲ? ನಾನು ನೋಡಿದ್ದೀನಿ ಸರ್, ಹೋಗಿದ್ದೀನಿ. ನೀವು ನೋಡಿದ್ದೀರಾ? ಅಲ್ಲಿ ಫಾರೆಸ್ಟ್ ಹತ್ಕೊಂಡು ನಾವು ಬರ್ಬೇಕಾದ್ರೆ ಏನ್ ಜನ ನುಗ್ಗಾಡ್ತಾ ಇದ್ದಾರೆ, ನನಗೆ ಮಖ ತೋರಿಸ್ಬೇಕು ಅಂತ. ದೇ ವಾಂಟ್ ಟು ಕಮ್ ಅಂಡ್ ಶೋ ದೇರ್ ಫೇಸ್ ದಟ್ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ, ನಾವು ನಡೀತಾ ಇದ್ದೀವಿ ಅಂತ ಅವ್ರು ತೋರಿಸ್ಬೇಕು. ಇದು ಮಧ್ಯಾಹ್ನ 12 ಗಂಟೆ ರಾತ್ರಿಲಿ ನಿಮ್ಮ ಕ್ಯಾಮ್ರಾ ಅವರು ನಾನು ಹಿಂಗೆ ಅಂದ ತಕ್ಷಣ ತೂರಾಡೋದು ಏನೋ, ನಡಿಬೇಕಾದ್ರೆ ಅಡ್ಡ ಬರೋದು ಮಾಡಿದ ತಕ್ಷಣ ಏನು ಕುಡ್ತೂರಾಡ್ತಿದ್ದ? ಐ ಡೋಂಟ್ ಟೆಲ್ ದಟ್ ಐ ಡೋಂಟ್ ಡ್ರಿಂಕ್. ನಾನು ಹೇಳೋದಿಲ್ಲ.
ಅರ್ಥ ಆಯ್ತಾ. ಬಟ್ ನನಗೇನದೇನು ಏನೋ ಸೋಷಿಯಲ್ ಅಬ್ಲಿಗೇಷನ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. That's your choice. ದಟ್ ಈಸ್ ಮೈ ಚಾಯ್ಸ್ ಆ್ಯಂಡ್ ಈಸ್ ಮೈ ಲೈಫ್ ಸ್ಟೈಲ್. Yeah. ಸೊ ಅದು ಬಿಟ್ಬಿಟ್ಟು ಈ ನೋಡ್ರಿ, ನಾನು ಅವ್ರ ವಿಚಾರ ಬೇರೆಯವ್ರ ವಿಚಾರಗಳಿಗೆಲ್ಲ ಹೇಳ್ಬಿಟ್ರೆ ಪುಸ್ತಕ ತೆಗಿಯೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಗೋ ಟು ದಟ್ ಲೆವೆಲ್. ಏನು ತೋರಿಸ್ಕೊಳ್ಳಿ ಬಿಡಿ, ಏನೀಗ ಜನ ನನ್ನ ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೀ ದಟ್ ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಶ್ರಮಿಕ, ನಾನೊಬ್ಬ ಹೋರಾಟಗಾರ ಅನ್ನೋದು ನಾನು ಅಕ್ಸೆಪ್ಟ್ ಮಾಡವ್ರೆ. ಜನ ನನಗೆ ಉತ್ತರ ಕೊಟ್ಟವ್ರೆ. ನನ್ನ ಲೀಡರ್ಶಿಪ್ಪಲ್ಲಿ 136 ಸೀಟ್ ಬಂದಿದೆ. ಇವ್ರ ಲೀಡರ್ಶಿಪ್ಪಲ್ಲಿ ಎಷ್ಟು ಬಂತು? 19 ಸೀಟ್ ಬಂತು. ಯಾರು ಮಾತಾಡ್ತಾ ಇದ್ದಾರಲ್ಲ ಅವ್ರ ಲೀಡರ್ಶಿಪ್ಪಲ್ಲಿ 19 ಸೀಟ್ ಬಂತು. ಈ ಕೊತ್ವಾಲ್ ಗ್ಯಾಂಗು ಅಂತಿದ್ರು ನೆನ್ನೆ ಮೊನ್ನೆಲ್ಲ ಚರ್ಚೆ ಆಯ್ತು. ನೋಡ್ರಿ, ನೆನ್ನೆ ಮೊನ್ನೆ ನೋಡಿ, ಯಾವ ಕೊತ್ವಾಲ್ ಗ್ಯಾಂಗು ಇಲ್ಲ. ನನ್ನ ಮೇಲೆ ಒಂದು ಕೇಸ್ ಇದೆಯೇನ್ರಿ? ಒಂದು ಏಟ್ ತಿಂದಿದ್ದೇನ್ರಿ? ಯಾರೊಬ್ಬ ಹೇಳಿ, ಒಂದು ಏಟ್ ಹೊಡೆದಿದ್ದು, ಒಂದು ಏಟ್ ತಿಂದಿದ್ದು. ಅವತ್ತಿನ ಕಾಲದಲ್ಲಿ ದೇವರಾಜ ಅರಸು ಚೀಫ್ ಮಿನಿಸ್ಟ್ರು, ಪಾರ್ಟಿ ಪೊಲಿಟಿಕಲ್ ಇದರಲ್ಲಿ ಆಗೆಲ್ಲ ರೂಢಿಸಮ್ ಇತ್ತು. ಎಲ್ಲ ಕಾಲೇಜುಗಳು ಒಂದೊಂದು ಗುಂಪುಗಳು ಸಪೋರ್ಟ್ ಮಾಡ್ತಾಯಿದ್ರು. ನಾನು SCRC ಕಾಲೇಜಲ್ಲಿ ಇದ್ದೆ. ಹಾಗಾಗಿ ಒಂದೊಂದು ಗುಂಪುಗಳು ಸಪೋರ್ಟ್ ಮಾಡಿಕೊಂಡು ಆಗ ಹೆಗಡೆ ಅಂತ ಒಬ್ಬ ಇದ್ದ, ನಮ್ಮ ಜೊತೆ RV ಹರೀಶ್ ಅಂತ ಇದ್ದರು, ಅವ್ರಿಗೆ ಕೆನ್ನೆ ಕಟ್ಟಾಗೋಯ್ತು. ನಮ್ಮ ಆಂಜಿನಪ್ಪ ಅಂತ ಇದ್ದ, ಅವನ ಮೇಲೆಲ್ಲ ಸ್ಟೂಡೆಂಟ್ ಪಾಲಿಟಿಕ್ಸ್ ಆಗೆಲ್ಲ ಭಾಳ ಬಿರ್ಸಾಗಿ ನಡೀತಾ ಇತ್ತು. ಬಟ್ ನನಗೆ ಹೇಳ್ತೀನಿ ಕೇಳಿ, ಐ ಆಮ್ ಓನ್ಲಿ ಪೊಲಿಟಿಷಿಯನ್ ಇನ್ ದಿ ಹಿಸ್ಟ್ರಿ ಆಫ್ ಈ ಲೆವೆಲ್ಗೆ ಬೆಳೆದಂಥ ಪೊಲಿಟಿಷಿಯನು, ಅಸೆಂಬ್ಲಿಗೆ ಬಂದಂಥ ಪೊಲಿಟಿಷಿಯನು. ಒಂದು ಏಟ್ ತಿಂದೆ, ಒಂದು ಕೇಸ್ ಹಾಕ್ಸ್ಕೊಳ್ದೆ, ಒಂದು ಏಟ್ ಹೊಡಿದೆ, ಒಂದು ಯಾವುದೋ ಸಣ್ಣ ಲೋಪ ಇಲ್ಲದೆ ಈಚೆಗೆ ಬಂದಿರೋನು ಇಟ್ ಈಸ್ ಓನ್ಲಿ DK ಶಿವಕುಮಾರ್. ಸೊ ಅವ್ರ ಚಟಕ್ಕೆ ಪಾಪ ನನ್ನ ಹೆಸರು ಬಳಸ್ಕೊಳ್ಳಿ ಬಿಡಿ. ಅವ್ರು ನನ್ನ ಹೆಸರು ಬಳಸ್ಕೊಂಡ್ರೆ ಅವ್ರು ಒಂಥರ ಮೀಟ್ರ್ ಜಾಸ್ತಿ ಆಯ್ತದೆ, ಅವ್ರಿಗೇನೋ ಶಕ್ತಿ ಬಂದಂಗೆ ಆಯ್ತದೆ. ಲೆಟ್ ದೇ ಎಂಜಾಯ್ ಇಟ್. ಸರ್, ಯು ಆರ್ ಎ ಸೆಲ್ಫ್ ಮೇಡ್ ಮ್ಯಾನ್ ಆ್ಯಕ್ಚುಲಿ. ಲೆಟ್ ಮಿ ಟೆಲ್ ಯು, ಐ ಆಮ್ ಬೀಂಗ್ ವೆರಿ ಆನೆಸ್ಟ್ ವಿತ್ ಯು. ನಿಮ್ಮನ್ನು ಹೊಗಳಬೇಕು ಅಂತಲ್ಲ ಅಥವಾ ನಿಮ್ಮನ್ನು ಟೀಕಿಸಬೇಕು ಅಂತಲ್ಲ. ಇಟ್ಸ್ ಅ ವೆರಿ ಕ್ಯಾಂಡಿಡ್ ಇಂಟರ್ವ್ಯೂ. ನಾನು ಎಲ್ಲ ಥರದ ಪ್ರಶ್ನೆನೂ ಕೇಳ್ತಾ ಇದ್ದೀನಿ ನಿಮಗೆ. ಯು ಆರ್ ಎ ಸೆಲ್ಫ್ ಮೇಡ್ ಮ್ಯಾನ್. ಇಲ್ಲಿ ತನಕ ಬಂದು ರಾಜ್ಯದ ಉನ್ನತ ಚುಕ್ಕಾಣಿಯನ್ನು ಹಿಡಿದಿದ್ದೀರಲ್ಲ, ನಿಮ್ಗೆ ಎಷ್ಟು ತೃಪ್ತಿ ಇದೆ? ನೋಡಿ, ನೆನ್ನೆ ಅದ್ಯಾರ ಕುಮಾರಸ್ವಾಮಿ ಮಾತಾಡ್ದೆ ಅಂತ ಹೇಳ್ತಿರಲ್ಲ, ಪಾಪ ಬಿಡಿ, ಅವೇನೋ ದೇವ್ರ ಮಕ್ಕಳು ಅವರೆಲ್ಲ, ಪ್ರೈಮ್ ಮಿನಿಸ್ಟರ್ ಮಕ್ಕಳು, ಚೀಫ್ ಮಿನಿಸ್ಟರ್ ಮಕ್ಕಳು. ನಾನು ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟ್ರು. ಕನಕಪುರದಲ್ಲಿ TAPCMS ಎಲೆಕ್ಷನ್ ನಿಂತಿದ್ದವನು, ಜನರಲ್ ಎಲೆಕ್ಷನ್ಗೆ. ಸ್ಟೂಡೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದವನು ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲಿ, ಕನಕಪುರ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಅದು. ವೆನ್ ನಿವಾಸ್ ದಿ ಚೀಫ್ ಮಿನಿಸ್ಟರ್, ನಾನು ಮಾರ್ಕೆಟಿಂಗ್ ಸೊಸೈಟಿ ಎಲೆಕ್ಷನ್ ನಿಂತಿದ್ದವ್. ನಾನು ಎಲೆಕ್ಷನ್ ಗೆದ್ದಿದ್ದವ್. ನಾನು 8 ಜನ ದಳದವ್ರು ಗೆದ್ರು, 2 ನಾವು ಮಾತ್ರ ಗೆದ್ದವ್. ಹಂಗೆ ನಮ್ದು ಹೋರಾಟ ಮಾಡಿಕೊಂಡು ನಾವು ಗೆದ್ಕೊಂಡು ಬಂದಿದ್ದವನು. ವಿದ್ಯಾರ್ಥಿ ನಾಯಕ ಅನ್ಸ್ಕೊಂಡವನು, ವಿದ್ಯಾರ್ಥಿ ಎಲೆಕ್ಷನ್ ನಿಂತವನು, ಯುವ ಸಂಘಟನೆಯಲ್ಲಿ ಬಂದವನು, ಚಳುವಳಿಗಳಲ್ಲಿ ಬಂದಂಥವ್ ನಾನು. ಅರ್ಥ ಆಯ್ತಾ? ನಾವು ಸುಮ್ಮನೆ ರಾಜಕೀಯದಲ್ಲಿ ಒಂದೇ ದಿನ ಯಾರ್ದೋ ಮಕ್ಕಳಂತ ಪ್ಯಾರಾಚೂಟಲ್ಲಿ ನಾವು ಬಂದವರಲ್ಲ ನಾವೆಲ್ಲ. ಓಕೆ, ಎಷ್ಟು ಅವರ್ ನಿದ್ದೆ ಮಾಡ್ತೀರಿ ಸರ್ ಡೈಲಿ? ಈಗ ನೋಡಿ, ಬೆಳಗ್ಗೆ ಜಾವ 2 ಗಂಟೆ ಆಯಿತು, ತಿರ್ಗಾ 7 ಗಂಟೆ ಎಚ್ಚರ ಆಯಿತು, ತಿರ್ಗಾ ಬೇರೆ ಬೇರೆ ಅವು ಇವು ಫೋನ್ಸು ಮಾತಾಡಬೇಕು. ಥ್ರೋಡ್ ಸ್ಟೇಟು ಏನೇನು ನಡೀತಾ ಇದೆ, ಏನೇನು ಪ್ರಾಬ್ಲಮ್ಮು, ನಾಮಿನೇಷನ್ ಯಾರು ಹಾಕಿದ್ದಾರೆ, ರೆಬಲ್ಗಳು ಯಾರು ಹಾಕಿದ್ದಾರೆ, ಯಾರು ತೆಗಿಸ್ಬೇಕು, ಏನು ಮಾಡಬೇಕು, ಯಾವ ಲೀಡ್ರ್ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ, ಏನು ಹೋಗ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರಿಗೇನು ರೆಸ್ಪಾನ್ಸಿಬಿಲಿಟಿ, ಈ ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಆಗಬೇಕು, ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆಯಾ ಅಂತ ನೋಡಬೇಕು. ಇವೆಲ್ಲ ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್. ಅದೇ 5 ಯೋಜನೆಗಳು, ಮಹಾಲಕ್ಷ್ಮಿ ಪ್ರತಿ ವರ್ಷಕ್ಕೆ 1 ಲಕ್ಷ, ಯುವ ಬೆಳಕು 1 ಲಕ್ಷ ವೇತನ. ಓಕೆ, ಬಹಳ ಕೆಲಸಗಳು ಮಾಡ್ತಾ ಇದ್ರಿ ಸರ್. ಇದರಲ್ಲಿ ಈ ಗೃಹಲಕ್ಷ್ಮಿ 2000ನ ನೀವು ರಾಷ್ಟ್ರ ಮಟ್ಟಕ್ಕೆ 1 ಲಕ್ಷಕ್ಕೆ ಮಹಾಲಕ್ಷ್ಮಿ ಅಂತ ಮಾಡಿದಿರಿ ಅಲ್ವಾ? ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ, ಯೋಜನೆ ಕೂಡ ಚೆನ್ನಾಗಿದೆ. ಅಂದ್ರೆ ಏನಿದು, ಪ್ರತಿಯೊಬ್ಬ BPL ಕುಟುಂಬದ ಮಹಿಳೆಗೆ 1 ಲಕ್ಷ ಕೊಡೋದು ವರ್ಷಕ್ಕೆ? 1 ಲಕ್ಷ ಹೆಣ್ಮಕ್ಳಿಗೆ. ಈಗ ನಾವು 24,000 ನಾವು ಕೊಡ್ತಾ ಇದೀವಿ. ಸೆಂಟ್ರಲ್ ಗೌರ್ಮೆಂಟು ಈಗ ಕೆಲವು ದೇಶಗಳಲ್ಲಿ ಇದೆ ಈ ರೀತಿ, ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ಅಂತ ಇದೆ. ಆ ರೀತಿ ನಾವು 1 ಲಕ್ಷ ಹೆಣ್ಮಕ್ಳು ಕೊಡೋದು. BPL ಕಾರ್ಡ್ ಇರೋರ್ಗ ಅದನ್ನ ಪಾರ್ಟಿ ತೀರ್ಮಾನ ಮಾಡ್ತದೆ. ಈಗ BPL ಕಾರ್ಡ್ ಅಂತ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಸುಮಾರು ಒಂದು 30 ಲಕ್ಷ ಕೋಟಿ ಅಲ್ಲೇ ಆಗ್ಬಿಡುತ್ತೆ ಅಂತ. ಅದನ್ನು ನಮ್ಮ ಪಾರ್ಟಿ, ಭಾರತ ಭಾಳ ಸ್ಟ್ರಾಂಗ್ ಇದೆ ರೀ, ಫೈನಾನ್ಷಿಯಲಿ ಭಾಳ ಸ್ಟ್ರಾಂಗ್ ಇದೆ. ಒಪ್ತೀನಿ ಸರ್. ಏನೆಲ್ಲ ಅಯ್ಯೋ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಕೋಟ್ಯಾಂತರ ರೂಪಾಯಿ ಮನ್ನಾ ಮಾಡ್ತವ್ರೆ, ಕೊಡ್ಲಿ ಬಿಡಿ ಬಡವ್ರಿಗೆಲ್ಲ. ಆಮೇಲೆ ಯುವ ಬೆಳಕು ಇದಕ್ಕೂ 1 ಲಕ್ಷ ವೇತನ. ಯುವಕರಿಗೆ ಯಾರಿಗೆ ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಎ ಬಿಗ್ ಬರ್ಡನ್. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಮೋರ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು.
ಈ ಗ್ಯಾರಂಟೀಸು ಈಗ ತೆಲಂಗಾಣದಲ್ಲಿ ಗ್ಯಾರಂಟೀಸ್ ವರ್ಕೌಟ್ ಆಯಿತು. ಆಮೇಲೆ ಕರ್ನಾಟಕದಲ್ಲಿ ನೀವು ಗೆಲ್ಲೋದಕ್ಕೆ ಗ್ಯಾರಂಟಿ ಒನ್ ಆಫ್ ದ ರೀಸನ್ಸ್ ಹೌದು. ಮುಖ್ಯವಾಗಿ ರೀಸನ್ ಯಾವುದು ಅಂತಂದರೆ ನೀವು ಹೋರಾಟ ಮಾಡಿದ ರೀತಿ. ಅದು ನಾನು ಹೇಳ್ತೀನಿ ಕೇಳಿ. ಗ್ಯಾರಂಟಿ ಸೆಕೆಂಡ್ ತಗೊಳ್ತೀನಿ ನಾನು. ಫಸ್ಟ್ ರೀಸನ್ ನೀವು ಹೋರಾಟ ಮಾಡಿದ್ದು ಒಂದು ಬಿಗ್ ಬ್ಯಾಂಗ್ ಆಗಿ ಹೋರಾಟ ಮಾಡಿದ್ದು ನೀವು BJP ವಿರುದ್ಧ. ತೆಲಂಗಾಣದಲ್ಲಿ ವರ್ಕೌಟ್ ಆಯಿತು. ಇನ್ಫ್ಯಾಕ್ಟ್ ನೀವು ಅಲ್ಲೂ ಕೆಲಸ ಮಾಡ್ಕೊಂಡು ಬಂದ್ರಿ, ರೇವಂತ್ ರೆಡ್ಡಿ ಅವ್ರನ್ನ ಹೀಗಂದು ಬಂದ್ರಿ ನೀವು, ಆಯಿತಾ. ಬಟ್ ಈ ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ವರ್ಕೌಟ್ ಆಗಲಿಲ್ವಲ್ಲ. ಛತ್ತೀಸ್ಗಢ, ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಗಳಲ್ಲಿ, ರಾಜಸ್ಥಾನದಲ್ಲಿ ವರ್ಕೌಟ್ ಆಗಲಿಲ್ವಲ್ಲ. ಇದೇ ಗ್ಯಾರಂಟಿ ಅಲ್ಲೂ ಇತ್ತಲ್ಲ. ಏನಾದರೂ ವ್ಯತ್ಯಾಸ ಇದೆಯಾ ಅಲ್ಲಿನ ಮತದಾರರ ಚಿಂತನೆಗೂ ಇಲ್ಲಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲಿ ಗ್ಯಾರಂಟಿನ BJP ಕೊಡಲ್ಲ ಅಂತ ಹೇಳಿದ್ರು, ಪ್ರೈಮ್ ಮಿನಿಸ್ಟರ್ ವಿರೋಧ ಮಾಡಿದ್ರು. ತಿರ್ಗಾ ಅಲ್ಲೋಗಿ ಮಧ್ಯಪ್ರದೇಶದಲ್ಲಿ ಅಲ್ಲಿ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು, ಅಲ್ಲಿ ಗ್ಯಾರಂಟಿ ಕೊಡೋಕ್ಕೆ ಶುರು ಮಾಡ್ಬಿಟ್ರು. ಎನಿವೆ ಒಂದೊಂದು ಸ್ಟೇಟ್ಗೂ ಒಂದೊಂದು ವ್ಯತ್ಯಾಸ ಇದೆ. ಅವರು ಹೋರಾಟ, ಅವ್ರ ಕತೆ ಅದೆಲ್ಲ ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆ ವಿಚಾರ. ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಜನ ಒಪ್ಕೊಂಡಿದ್ದಾರೆ, ನಮ್ಮ ಮಾತು ಒಪ್ಕೊಂಡಿದ್ದಾರೆ, ನಮ್ಮ ಆಳ್ತಾ ಒಪ್ತಾ ಇದ್ದಾರೆ. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ BJP ಅವರು ಅದನ್ನ ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ನಿನ್ನೆನೂ ಎಲ್ಲ ಮಾತಾಡಿದ್ದಾರೆ, ಗ್ಯಾರಂಟಿ ಇಲ್ಲ ಅಂತ, ಸರ್ಕಾರ ಗ್ಯಾರಂಟಿ ಇಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಅಂದ್ರೆ ಈ ಗ್ಯಾರಂಟಿ ಕೊಡಬಾರ್ದು ಅಂತ ದೇವೇಗೌಡರು ಪರೋಕ್ಷವಾಗಿ ಹೇಳಿದ್ದಾರೆ, BJP ಅವರು ಪರೋಕ್ಷವಾಗಿ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಮೋದಿ ಅವರು ಗ್ಯಾರಂಟಿಯಿಂದ ದೇಶ ನಾಶ ಆಗೋಗ್ತದೆ ಅಂತ ಕೂಡ ಮಾತಾಡಿದ್ದಾರೆ. ಆದ್ರೆ ಅವರು ಮಾತ್ರ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಮೋದಿ ಗ್ಯಾರಂಟಿ ಏನು? ಬದುಕಿಗೆ ಏನಾದ್ರು ಗ್ಯಾರಂಟಿ ಇದೆಯಾ ಹೇಳಿ? ಅವರು ಮೋದಿ ಗ್ಯಾರಂಟಿ ಅಂದ್ರೆ ಏನು ಅಂತಾರೆ? ಭರವಸೆ. ಮೋದಿ ಗ್ಯಾರಂಟಿ ಅಂದ್ರೆ ಉದ್ಯೋಗ. ಮೋದಿ ಗ್ಯಾರಂಟಿ ಅಂದ್ರೆ ಎಲ್ಲ ಉದ್ಯೋಗ. ನೀವು ಹೇಳ್ತಾ ಇದ್ರಲ್ಲ, ಜನ್ ಧನ್ ಅಕೌಂಟ್ ಓಪನ್ ಮಾಡಿದ್ರು, 50 ಕೋಟಿ ಅಕೌಂಟ್ ಓಪನ್ ಮಾಡಿದ್ರು. ಕಪ್ಪು ಹಣ ಎಲ್ಲ ತಗೊಂಡ್ ಬಂದ್ಬಿಟ್ಟು 15 ಲಕ್ಷ ಹಾಕ್ತಿವಿ ಅಂತಂದ್ರು. ಬಂತಾ? ಅವ್ರು ಅದನ್ನ ಬೇರೆ ತರ ಹೇಳಿದ್ದು ಅಂತಾರಲ್ಲ ಸರ್. ನಾವ್ ಹೇಳಿದ್ದು ಕಪ್ಪು ಹಣ ಎಲ್ಲ ಬಂದ್ರೆ ಒಬ್ಬೊಬ್ಬರ ಅಕೌಂಟ್ಗೂ 15 ಲಕ್ಷ ಹಾಕಬಹುದಾದಷ್ಟು ದುಡ್ಡು ಸಿಗುತ್ತೆ ಅನ್ನೋ ತರದಲ್ಲಿ ಹೇಳಿದ್ವಿ ಅಂತಾರಲ್ಲ ಸರ್. 15,000 ಈಗ ಗ್ರಾಮಾಂತರದಲ್ಲಿ ಗೆಲ್ಲುವ ವಿಶ್ವಾಸ ಬಹಳ ದೊಡ್ಡ ಮಟ್ಟದಲ್ಲಿ ಆಸ್ ಯೂಶುವಲ್ ವ್ಯಕ್ತಪಡಿಸ್ತಾ ಇದ್ದೀರಿ. ಏನೇನು ಫ್ಯಾಕ್ಟರ್ಸು ತಮ್ಮ ಪರವಾಗಿ, DK ಸುರೇಶ್ ಅವರ ಪರವಾಗಿ ವರ್ಕೌಟ್ ಆಗುತ್ತೆ ಅಂತೀರಿ ಸರ್? ನೋಡ್ರಿ, ಸುರೇಶ್ನ ಒಬ್ಬ ಪಾರ್ಲಿಮೆಂಟ್ ಸಂಸತ್ ಸದಸ್ಯರಾಗಿ, ಒಬ್ಬ ಜನರ ಮಧ್ಯೆ ಇರೋಂಥ ಒಬ್ಬ ಸಂಸತ್ ಸದಸ್ಯರಾಗಿ ಬೇರೆ ಯಾರು ಮ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು BJP ಅವ್ರನ್ನೇ ಕೇಳಿ, ಅಷ್ಟು ಕ್ರಿಯಾಶೀಲತೆ ಈ ರಾಜ್ಯಕ್ಕೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಯಾರು ಧ್ವನಿ BJP ಅವರು ಎತ್ತಿದ್ರ? ಸುರೇಶೇ ಎತ್ತಿದ್ದು. ಪ್ರೈಮ್ ಮಿನಿಸ್ಟರ್ ಕೂಡ ಸುರೇಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಸುರೇಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಹೋಗಿ ಡೆಲ್ಲಿಲಿ ನಿಜ ಈ ಹಕ್ಕು ನಮಗೆ ತೊಂದರೆ ಆಗಿದೆ ಅಂತ ನಾವು ಮಾತಾಡಿದ್ದೀವಿ. ಕ್ಷೇತ್ರದಲ್ಲಿ ಬೆಳಗ್ಗೆ ಎದ್ದು ಹಳ್ಳಿಲಿ ಕುಡಿಯೋ ನೀರು, ರಸ್ತೆ, ಚರಂಡಿ, ನರೇಗಾ, ಡ್ಯಾಮು, ನೀರು, ಕರೆಂಟು, ನಮ್ಮ ಟ್ರಾನ್ಸ್ಫಾರ್ಮರು, ಎಲ್ಲ ಜನರಿಗೆ ಏನೇನು ಬೇಕೋ ಅದೆಲ್ಲದಕ್ಕೂ ಕೂಡ ಹಚ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ರೈಟ್. ಕೋವಿಡ್ ಸಂದರ್ಭದಲ್ಲಿ ಒಬ್ಬ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರಿ ಹಣನ ತಂದು ಊರು ಕೊಡ್ಲಿಲ್ಲ. ಆದರೆ DK ಸುರೇಶ್ ಹೋಗಿ ಈ ಕ್ಷೇತ್ರದ ಜನತೆ ಹೆಣವನ್ನ ತಾನೇ ನಿಂತ್ಕೊಂಡು ಮಣ್ಣು ಮಾಡಿದಂತ ಒಂದು ಇತಿಹಾಸ. ಪ್ರತಿ ಅವ್ರ ಕ್ಷೇತ್ರದ ಪ್ರತಿ ಒಂದು ಮನೆಗೂ ಕೂಡ ತರಕಾರಿ, ಫುಡ್ ಕಿಟ್ಟು, ಔಷಧಿ, ಸ್ಯಾನಿಟೈಸರು ಹಂಚಂತ ಇತಿಹಾಸ ಯಾವ್ದಾದ್ರು ಸಂಸತ್ ಸದಸ್ಯ ಮಾಡಿದ್ದ ಅಂದ್ರೆ ಇದು DK ಸುರೇಶ್. ನಾನು ಬ್ರದರ್ ಅಂತ ಹೇಳ್ತಾ ಇಲ್ಲ, ಒಬ್ಬ ಸಾಮಾನ್ಯ ಸರಳತೆ ಇರೋಂಥ ಒಬ್ಬ ಸೇವಕ. ಸೊ ಡಾಕ್ಟರ್ CN ಮಂಜುನಾಥ್ ಅವರ ಫ್ಯಾಕ್ಟರ್ ಆಗಲಿ, ಬೇರೆ ಇನ್ಯಾವುದೇ ಆಗಲಿ, ಅದು ವರ್ಕೌಟ್ ಆಗ್ಲಿಕ್ಕಿಲ್ಲ. DK ಸುರೇಶ್ ಅವರಿಗೆ ಗೆಲುವು ನಿಶ್ಚಿತ ಅಂತಿರ್ತಾವೆ. ಜನ ಹೊಟ್ಟೆ ತುಂಬದ್ ನೋಡ್ತಾರ, ಭಾವನೆ ನೋಡ್ತಾರ. ಯಾರು ಅದೆಲ್ಲ ಜನ ಕಷ್ಟಕ್ಕೆ ಯಾರು ಆಗ್ತಾರ ಅವ್ರು ನೋಡ್ತಾರೆ. ರೈಟ್ ಸರ್. ಕಡೆಯದಾಗಿ ರಾಜ್ಯದ ಜನಕ್ಕೆ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ತಾವು ಏನು ಹೇಳಕ್ ಬಯಸ್ತೀರಿ ಸರ್? ನೋಡಪ್ಪ, ನಾವು ರೆಡಿಮೇಡು ಜನ ನೀವು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಮ್ಮನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಸರಿ. ನಮ್ಮಿಂದ ಸೇವೆ ಪಡೀರಿ. ಸರಿ. ಇನ್ನ 5 ವರ್ಷ ಹೆಚ್ಚಿಗೆ ಅಧಿಕಾರ ಕೊಡಿ. ಸರಿ. ಇನ್ನ ಒಳ್ಳೆ ಕೆಲಸ ಮಾಡ್ತೀವಿ. ಈ ರಾಜ್ಯಕ್ಕೆ ಗೌರವ ತರ್ತೀವಿ. ನಿಮ್ಮ ಸ್ವಾಭಿಮಾನದ ಬದುಕಿನಲ್ಲಿ ನಾವು ಭಾಗಿಯಾಗ್ತೀವಿ. ಆದ್ರೂ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ನೀವು. ವೆನ್ ಆರ್ ಯು ಬಿಕಮಿಂಗ್ ದಿ ಚೀಫ್ ಮಿನಿಸ್ಟರ್? ಅವೆಲ್ಲ ಹಣೆ ಬರ ಕಾಲ ನಿರ್ಣಯ ಮಾಡ್ತೀವಿ. ಬಟ್ ಒಂದ್ಸಲ ಹಾಗೆ ಆಗ್ತೀರಿ ಪಕ್ಕ? ಹಣೆ ಬರ ನೋಡೋಣ, ನಂಗೆ ಗೊತ್ತಿಲ್ಲ. ಡೇಟ್ ಗೊತ್ತಿಲ್ಲ? ಹಣೆ ಬರ ಅಂದ್ರೆ ಡೇಟಾ? ಈಗ ಯಾಕೆ ಮಾತು? ಎಲೆಕ್ಷನ್ ಮುಗಿಲಿ, ಆಮೇಲೆ ಮಾತಾಡೋಣ. ಕರೀರಿ ವಿಸ್ತಾರ ಟಿವಿಗೆ. ಮುಖ್ಯಮಂತ್ರಿ ಆದಮೇಲೆ ವಿಸ್ತಾರ ಟಿವಿ ಕರೀರಿ, ಆಮೇಲೆ ಮಾತಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಇಟ್ ವಾಸ್ ಲವ್ಲಿ ಸ್ಪೀಕಿಂಗ್ ಟು ಯು ಸರ್. ಥ್ಯಾಂಕ್ ಯು. ಇದು ಮಾನ್ಯ ಉಪಮುಖ್ಯಮಂತ್ರಿಗಳ ನೇರ ಮಾತುಗಳು. ವಿಸ್ತಾರ, ಇದು ನಿಖರ ಜನಪರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.